ಹೇಮ ಪ್ರೀತಿಸಿದ ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಾಯುವ ಮನ ಮಾಡಿದೆಯೇನು? ಮತ್ತೆ ಯಾಕಾಗಿ ಬದುಕಲೆ ಹೇಮ? ಯಾರಿಗಾಗಿ ಬದುಕಲಿ ಅಂತ ಕೇಳು. ಯಾರಿಗಾಗಿ ಬದುಕಲೆ? ನನಗಾಗಿ. ಅರಳಿದೀಗ ಪ್ರೇಮ ಸುಮವು ಬಾಳಲತೆಯುಳು ಅರಳಿದೀಗ 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 ಪ್ರೇಮ ಸುಮವು ಬಾಳಲತೆಯುಳು ಅರಳಿದೀಗ ಅರಳಿದೀಗ ಪ್ರೇಮ ಸುಮವು ಬಾಳಲತೆಯುಳು ಮೊರೆಯುತ್ತಿಹುದು ಭಾವಕಡಲು ಮೊರೆಯುತ್ತಿಹುದು ಭಾವಕಡಲು 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 ನಿನ್ನ ವಶದಳು ಮೊರೆಯುತ್ತಿಹುದು ಭಾವಕಡಲು ನಿನ್ನ ವಶದಳು ಅರಳಿದೀಗ ಪ್ರೇಮ ಸುಮವು ಬಾಳಲತಿಯುಳು ಮೊರೆಯುತ್ತಿಹುದು ಭಾವಕಡಲು ನಿನ್ನ ವಶದಳು ಮೊರೆಯುತ್ತಿಹುದು ಭಾವಕಡಲು ಮೊರೆಯುತ್ತಿಹುದು ಭಾವಕಡಲು ನಿನ್ನ ವಶದಳು ಮೊರೆಯುತ್ತಿಹುದು ಭಾವಕಡಲು ನಿನ್ನ ವಶದಳು ಸರಸಿದಾಕ್ಷಿ ಹೃದಯ ಗುಡಿಗೆ ನೀನೆ ದೇವತೆ ಸರಸಿದಾಕ್ಷಿ 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 ಹೃದಯ ಗುಡಿಗೆ ಹೃದಯ ಗುಡಿಗೆ ಹೃದಯ ಗುಡಿಗೆ ಹೃದಯ ಗುಡಿಗೆ ನೀನೇ ದೇವತೆ ಸರಸಿದಾಕ್ಷಿ 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 ಹೃದಯ ಗುಡಿಗೆ ಹೃದಯ ಗುಡಿಗೆ ಹೃದಯ ಗುಡಿಗೆ ನೀನೇ ದೇವತೆ ನೀನೇ ದೇವತೆ ನೀನೇ ದೇವತೆ ಸುರಿವ ವರ್ಷಧಾರೆ ಸುರಿವ ವರ್ಷಧಾರೆ ಸುರಿವ ವರ್ಷಧಾರೆ ಮನವು ನಿನ್ನಯ ಜೊತೆ ಸುರಿವ ವರ್ಷಧಾರೆ ಸುರಿವ ವರ್ಷಧಾರೆ ಸುರಿವ ವರ್ಷಧಾರೆ ಮನವು ನಿನ್ನಯ ಜೊತೆ ಮನವು ನಿನ್ನಯ ಜೊತೆ ಸರಸಿದಾಕ್ಷಿ ಹೃದಯ ಗುಡಿಗೆ ನೀನೆ ದೇವತೆ ಸುರಿವ ವರ್ಷ
ಧಾರೆ ಮನವು ನಿನ್ನಯ ಜೊತೆ
ನಿನ್ನನ್ನು ಸಂಬೋಧಿಸುತ್ತಾ ಇದ್ದಂತಹ ಬಗೆಯ ಹಾಗೆ ಸೇನಾಧಿಪತಿ ರುದ್ರಭೂಷಣ ಎನ್ನುವ ಹಾಗೆ ಈಗ ಹಾಗಲ್ಲ, ಮನದುಂಬಿ ಗೆಳೆಯ ಎನ್ನುವ ಹಾಗೆ ಸಂಬೋಧಿಸ್ತೇನೆ. ಮನಸ್ಸಿಗೆ ಹತ್ತಿರ ಆದವರು ಮಾತ್ರ ಗೆಳತನಕ್ಕೆ ಯೋಗ್ಯರು ಎನ್ನುವ ಹಾಗೆ. ಖಂಡಿತ ಈ ಹೊತ್ತಿಗೆ ನೀನಾಡಿದಂತಹ ಕೆಲವು ಮಾತುಗಳಿಂದ ಸ್ಪಷ್ಟವಾಗಿ ಅರ್ಥ ಆದದ್ದೇನು ಕೇಳು. ಏನು ನನ್ನ ಕುರಿತಾಗಿ ಇದೆಷ್ಟು ಗಾಢವಾದಂತಹ ಪ್ರೀತಿ ನಿನ್ನದ್ದು ಎನ್ನುವ ಹಾಗೆ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ನನ್ನ ಹೃದಯ ಮಂದಿರದಲ್ಲಿ ನಿನ್ನನ್ನ ಪ್ರೇಮ ದೇವತೆಯಾಗಿ ಪ್ರತಿಷ್ಠಾಪಿಸಿ ಪ್ರತಿ ಕ್ಷಣ ಪೂಜಿಸ್ತಾ ಇದ್ದವ. ನೀನು ಹೇಳುವುದು ಬೇಡವೇ ಬೇಡ. ನೀನಾಡಿದಂತಹ ಮಾತಿನಿಂದ ನನ್ನ ಮನದಲ್ಲಿ ಆದಂತಹ ಬದಲಾವಣೆ ಏನು ಗೊತ್ತಾ? ಏನು? ಮನವೆಂಬ ಲತೆಯಲ್ಲಿ ಪ್ರೇಮ ಸುಮ ಎನ್ನುವುದು ಅರಳಿ ಹೋಯಿತು. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ನೀನು ನನ್ನನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ಯೋಚಿಸಿದ್ದಲ್ವಾ? ನೀನ್ ನನ್ನನ್ನು ಮದುವೆ ಆಗುವುದೇ ಬೇಡ. ನಾನ್ ನಿನ್ ಮದುವೆ ಆಗ್ತೇನಾ? ಅದು ಹಾಗೆ. ಅದು ಗಂಡಾದವ ಎಲ್ಲ ಖರ್ಚು ಹಾಕಿ ಮದುವೆ ಆಗ್ತಾನೆ ಅಂತ ಆದ್ರೆ ಗಂಡು ಹೆಣ್ಣನ್ನು ಮದುವೆ ಆಗುದು. ಹೆಣ್ಣಿನ ಕಡೆಯಿಂದಲೇ ಎಲ್ಲ ಖರ್ಚು ಅಂತ ಆದ್ರೆ ಹೆಣ್ಣು ಗಂಡನ ಮದುವೆ ಆಗ್ತದೆ. ಆಮೇಲೆ ಅಮ್ಮವ್ರ ಗಂಡ ಆಗಿದ್ರೆ ಆಯ್ತು ಅಷ್ಟೇ. ಮತ್ತು ಅಪ್ಪನ ಹತ್ರ ಹೇಳ್ತೇನೆ, ಅಷ್ಟೂ ಖರ್ಚು ನಾವೇ ಹಾಕಿ ನಿಂಗೆ ಯಾವ ತಲೆ ಬಿಸಿ ಇಲ್ಲ, ನಿಂಗೆ ಒಂದು ಮದುವೆ. ಹೌದಾ? ಹೌದೌದು. ಹೇಮಾ, ನನ್ನನ್ನು ಮದುವೆ ಆಗ್ತೀಯೋ? ಹೌದಾ? ಹೇಮಾ, ನೀನು ನನ್ನ ಮದುವೆ ಆಗ್ತೀಯ ಅಂತ ಆದ್ರೆ ಅದು ಎಷ್ಟು ಬೇಕಾದ್ರು ಖರ್ಚಾಗ್ಲಿ ಅಲ್ವೇ ತಲೆ ಬಿಸಿಲಿ. ನಾನು ಮತ್ತೆ ನೀ ಹಾಗೆಲ್ಲ ಖರ್ಚಿಗೆ ಹೋಗುವಲ್ಲ, ನನಗೆ ಗೊತ್ತುಂಟು. ಅದೇ ಏನೇ ಇದ್ರು ಅಪ್ಪನಲ್ಲಿ ವಿಷಯ ಮಾತನಾಡಿ ಆದಷ್ಟು ಬೇಗ ನಿನ್ನ ಮದುವೆ ಆಗ್ತೇನೆ. ಹೌದಾ? ಒಂದೇ ಸರಿ ಸಕ್ಕಿರುತ್ತಲ್ಲ ಒಳಗೆಲ್ಲ ಹೋಗಿದ್ರು. ಮತ್ತೆ ಹೌದಾ? ಅಂತರಾಳದಲ್ಲಿ ವೇದನೆ ಹೇಮ. ಹೌದಾ? ನಾನು ಹೇಳಿದ್ದ ಹಾಗಲ್ಲ. ಯಾಕೆ ಕೇಳು ಹೇಮ? ಯಾಕೆ? ಇಷ್ಟು ದಿನದವರೆಗೆ ನನ್ನ ಹೇಮ ನನ್ನ ಪ್ರಾಣ ಎನ್ನುವುದಾಗಿ ಭಾವಿಸಿ ನನ್ನನ್ನು ಪ್ರೇಮಿಸ್ತಾ ಇದ್ದವ. ಇಷ್ಟು ದಿನ ಏಕಮುಖವಾದಂತಹ ಪ್ರೇಮ ಇವತ್ತು ಹಾಗಲ್ಲ ಹೇಮ. ನಮ್ಮಿಬ್ಬರ ಮನಸ್ಸು ಒಂದಾಗಿದೆ. ಅಪ್ಪನನ್ನು ಒಪ್ಪಿಸಿ ಮದುವೆ ಆಗ್ತೀಯ ಸತ್ಯ. ಆದ್ರೆ ಹೇಮ, ನಿನ್ನ ಅಪ್ಪ ನಾಳೆ ಏನಾಡಿದ್ದು ನಮಗೆ ಮದುವೆ ಮಾಡಿದ್ರೆ ಸಂತೋಷ. ಅದಿಲ್ಲ ಅಂತ ಅದನ್ನ ನಿನ್ನನ್ನು ನೋಡದೆ ಮಾತಾಡಿ ಬದುಕುವ ಶಕ್ತಿ ನನಗಿಲ್ಲ. ಅದಕ್ಕೆ ನನ್ನ ಸರ್ವಸ್ವವು ನೀನೇ ಹೇಮ. ಹೇಮ, ದಿನಕ್ಕೊಂದು 6 ಬಾರಿ ಅದು ಸಿಗ್ತೀಯ ಹೇಮ? 6 ಬಾರಿ? ಹೌದಾ? ನಿಮ್ಮ ಗಂಡು ಮಕ್ಳಿಗೆ ಸಮಸ್ಯೆ ಇಲ್ಲ, 6 ಅಲ್ಲ 12 ಬಾರಿ ಬೇಕಾದ್ರೂ ಸಿಗ್ತೀರಿ. ನಿನ್ನ ಅಪ್ಪ ತುಂಬಾ ತಡ ಮಾಡಿದ್ರಂತ. ಹೆಣ್ಣು ಮಕ್ಕಳದೇ ಆದಂತಹ ಕೆಲವು ಸಮಸ್ಯೆ ಇರ್ತದೆ. ಏನೇ ಅದು? 6 ಬಾರಿ ಅಲ್ಲದೆ ಹೋದ್ರೆ ದಿನಕ್ಕೆ ಒಮ್ಮೆ ಆದ್ರೂ ಸಿಗೋ ಪ್ರಯತ್ನ ಮಾಡ್ತೇನೆ. ಕೆಲವೊಮ್ಮೆ ಅದು ಆಗುದಿಲ್ಲ. ಮದುವೆ ಆಗಿದ್ರೆ ಏನ್ ಸಾಯಿದೆ ಹೇಮ? ಏನಾದ್ರೂ ಸಂಪರ್ಕ ಸಾಧನೆ ಇದ್ರೆ ಹೇಳ ಹೇಮ. ವ್ಯವಸ್ಥೆಯ ಮಾಡ್ಕೊಡುವ. ಏನು ತಲೆ ಬಿಸಿ ಮಾಡ್ಬೇಡ. ನನ್ನದ್ದೇ ಆದಂತಹ ಒಂದಿಷ್ಟು ಕೆಲವೊಂದು ಭಾವಚಿತ್ರ ತೆಗೆದಿಟ್ಕೊ. ಅಷ್ಟೊತ್ತಿಗೆ ಹೀಗೆ ಜಾರಿಸ್ತೇನೆ. ಭಾವಚಿತ್ರ ತುಂಬಾ ಕೊಡ್ತೀಯಾ? ಹೌದು. ಬೇರೆ ಬೇರೆ ಭಂಗಿ ಕೂಡ ಆಯ್ತಾ? ಹಿಂಗಲ್ದು ಮತ್ತಿನ್ ಯಾರೀಗ? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ರುದ್ರಭೂಷಣನ ಭಾಗ್ಯಕ್ಕೆ ಏನೇ ಉಂಟವಯ್ಯ. ನಾನು ಪ್ರೇಮಿಸಿರಬಹುದಾದಂತಹ ನನ್ನ ಮನದನ್ನೇ ನನ್ನ ಹೃದಯದ ಒಡತಿ ಹೇಮಮಾಲಿನಿ ಇವತ್ತು ನನ್ನ ಪ್ರೇಮವನ್ನು ಒಪ್ಪಿ ಅಪ್ಪನನ್ನು ಒಪ್ಪಿಸಿ ನನ್ನನ್ನು ಮದುವೆ ಆಗ್ತಾಳೆ ಅಂತ ಆದ್ರೆ ಇದರಿಂದಲೂ ಸುಯೋಗ ನನ್ನ ಪಾಲಿಗೆ ಬೇರೊಂದುಂಟೆ. ಪ್ರೇಮಿಸುವ ಗಂಡಿಗೆ ಆಕೆಯನ್ನು ಪ್ರೇಮಿಸಬಹುದಾದಂತಹ ಗಂಡನ್ನ ಮನೆಯವರಿಂದ ಒಪ್ಪಿಸಿ ಆಕೆ ಮದುವೆ ಆಗ್ತಾಳೆ ಅಂತ ಆದ್ರೆ ಬೇರೊಂದು ಭಾಗ್ಯ ಉಂಟೆ. ಖಂಡಿತವಾಗಿ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ನನ್ನ ಪಾಲಿನ ಸುದಿನ ಭಾಗ್ಯದ ಸುದಿನ. ಹೌದು. ಆದ್ರೆ ನಾನು ದುಡುಕಿ ಬಿಟ್ಟೇನಲ್ಲ. ನನ್ನ ಹೃದಯ ದೊಡತಿ ನನ್ನ ಮನದನ್ನೇ ಹೇಮ ಮಾಲಿನಿ 3 ದ್ವಾರಗಳಿಗೆ ತಡ ಆಗಿದ್ರೆ ಇದೇ ಕತ್ತಿಯಿಂದ ನನ್ನ ಹೇಮ ನನಗೆ ಸಿಗುವುದಿಲ್ಲ ಎಂಬ ಕಾರಣಕ್ಕಾಗಿ ಇರಿದುಕೊಂಡು ಸಾಯುವುದಕ್ಕೆ ಮುಂದಾಗ್ತಿದ್ದಲ್ಲ. ಇಷ್ಟೊತ್ತಿ ನನ್ನ ಹೆಣ ಬೀಳ್ತಿದ್ದಲ್ಲ, ನಾನು ಸತ್ತೇ ಹೋಗ್ತಿದ್ದಲ್ಲ. ಅನ್ಯಾಯವಾಗಿ ಪ್ರಾಣ ಕಳ್ಕೊಳ್ತಿದ್ರು. ಹೌದು, ಧರ್ಮಕ್ಕೆ ಸತ್ತು ಹೋಗ್ತಿದ್ದಲ್ಲ, ಜನ ಸತ್ತೇ ಹೋಗ್ತಿದ್ದಲ್ಲ. ಯಾರು ಸಾಯುವುದು? ನಾನ. ಮತ್ತೊಬ್ಬರ ಸಾವನ್ನ ಕಂಡೇನೆ ಬಿಟ್ಟರೆ ಈ ರುದ್ರಭೂಷಣ ಎಂತ ಪ್ರಸಂಗ ಬಂದರೂ ಕೂಡ ಸಾಯುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇವತ್ತು ಸಾಯುವುದಕ್ಕೆ ಮುಂದಾದ ಯಾಕಾಗಿ? ನಾಟಕ, ಬರೀ ನಾಟಕ. ಯಾಕಾಗಿ? ಇವಳು ನನಗೆ ಕಳಿಸುವುದು ಹಣವನ್ನ ತೀವ್ರಕ್ಕಾಗಿ ಕಸ್ತೂರಿಯನ್ನು ಕಳೆದುಕೊಟ್ಟೆ. ಹೋದಂತ ಕಸ್ತೂರಿಗೆ ಇವಳೇ ಸರಿಯಾಗಿ ಹೊಡೆದು ಬಡಿದು ಗದರಿಸಿ ನನ್ನ ವಿಷಯವನ್ನು ತಿಳಿಯುವುದಕ್ಕಾಗಿ ಬರ್ತಾ ಇದ್ದಾಳೆ ಎನ್ನುವಂತ ವಿಷಯವನ್ನು ತಿಳಿದೆ. ನಾನು ಇವತ್ತು ಸಾಯುವ ನಾಟಕ ಆಡಿದೆ. ಆಗ ನನ್ನ ನಾಟಕದ ಬರಗ ಪಿತ್ತಲ್ಲ ಚುಂಚೆ ಮರಿ ಇನ್ನೆಲ್ಲಿ ಓಡ್ತದೆ ನಾನು ನೋಡ್ತೀನಿ.
ಅಪ್ಪನನ್ನು ಒಪ್ಪಿಸಿ ಮದುವೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದಾಳೆ. ಮದುವೆ ಒಂದಾಗಲಿ. ಆಹಾ, ಕಲ್ಯಾಣಗಿರಿ ಹಂಸ ಪಲ್ಲಕ್ಕಿ ಪೀಠ ಒಂದು ನನ್ನ ವಶವಾಗಲಿ. ಹಂಸ ಪಲ್ಲಕ್ಕಿ ಪೀಠ ವಶವಾಯಿತು ಅಂತಾದ್ರೆ ಅದು ಮತ್ತೆ ಹಂಸ ಪಲ್ಲಕ್ಕಿ ಪೀಠ ಅಲ್ಲ, ಅದು ರುದ್ರ ಪಲ್ಲಕ್ಕಿ ಪೀಠ ಆಗಬೇಕು. ಆಗುತ್ತತ್ತೆ. ಅಷ್ಟು ಮಾಡದೇ ಇದ್ದರೆ ನಾನು ರುದ್ರಭೂಷಣ ಅಲ್ಲ. ಮದುವೆ ಆಗ್ತೇನೆ ಅಂತ ಹೋಗಿದ್ದಾಳೆ. ಮದುವೆ ಆಗಲಿ ಆಗಲಿ ಆಗಲಿ. ಆಕೆ ನನ್ನನ್ನು ಮದುವೆ ಆಗಲು ಅಂತಾದ್ರೆ ಈ ಹಂಸ ಪಲ್ಲಕ್ಕಿ ಪ್ರಸಂಗದ ಹೇಗಾಗುತ್ತದೆ ಅಂತ ನೋಡ್ತಾ ಇರಿ.